ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತಿನ ಲಾಗು ಫಸ್ಟು ಪೂಜೆ ಮಾಡ್ತೀನಿ. ಪೂಜೆ ಆದಮೇಲೆ ಅಡುಗೆ ಮಾಡ್ತೀನಿ. ಪೂಜೆ ಮಾಡುವಾಗ ಇದು ಕುಬೇರ ರಂಗೋಲಿ ಹಾಕಿ ಎಲ್ಲರ ಮನೆಯಲ್ಲಿ ಎಲ್ಲರೂ ಹಾಕಿ ಇದು ಕಲ್ತ್ಕೊಂಡು ಹಾಕಿದರೆ ಮನೆಗೆ ಒಳ್ಳೆಯದಾಗ್ತದೆ. ನೀವೇನು ಅನ್ಕೋತೀರೋ ಅದು ಎಲ್ಲ ಈಡೇರ್ತವೆ. ನಿಮ್ಮ ಮಕ್ಕಳಿಗೆ, ಯಜಮಾನ್ರಿಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಯಾರು ಬೇಕಾದ್ರೂ ಎಲ್ಲರಿಗೂ ಒಳ್ಳೆಯದಾಗ್ತದೆ. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ಮೊದಲು ಕಲಿಯೋರಿಗೆ ಈ ಥರ ಫಸ್ಟು 3 ಚುಕ್ಕೆ ಇಡಬೇಕು, ಆಮೇಲೆ 5 ಇಡಬೇಕು. ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಇದೇ ರೀತಿ ಇಡ್ರಿ ಅಂದರೆ ಕರೆಕ್ಟ್ ಬರ್ತದೆ. ನಾನು ನಿಮಗೂ ಗೊತ್ತಾಗಲ್ಲ ಅಂಥೇಳಿ ಈ ಥರ ತೋರಿಸ್ತಿದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಲೈನ್ಸ್ ಅಷ್ಟೇ ಹಾಕಿ ಸ್ವಲ್ಪ ನನಗೆ ರೂಢಿಯಾಗಿಬಿಟ್ಟದ. ಅದಕ್ಕೆ ನಾನು ಈ ಥರ ಲೈನ್ ಹಾಕಿ ರಂಗೋಲಿ ಹಾಕ್ತೀನಿ. ಈ ಚುಕ್ಕೆ ಇಡೋಂಗಿಲ್ಲ ಜಾಸ್ತಿ. ಈಗ ಫಸ್ಟು ಇದೇ ಥರನೇ ಮಾಡ್ತಿದ್ದೆ ನಾನು ಬರದೇ ಇದ್ದಾಗ. ಈಗ ಒಂದು ಸ್ವಲ್ಪ ರೂಢಿಯಾಗ್ಯದ, ಅದಕ್ಕೆ ಲೈನ್ ಅಷ್ಟೇ ಹಾಕಿ ನಾನು ಕುಬೇರ ರಂಗೋಲಿ ಹಾಕ್ತೀನಿ. ನೋಡಿ, ಇಷ್ಟ ಆದಮೇಲೆ ಏನು ಮಾಡಬೇಕು, ಈಗ ಈ ಥರ ಮತ್ತೊಂದು ಲೈನ್ ಹಾಕಬೇಕು. ನೋಡಿ ತೋರಿಸ್ತಿದ್ದೀನಲ್ಲ, ಇದೇ ಥರನೇ ಹಾಕಬೇಕು. ಅದಾದಮೇಲೆ ಮತ್ತು ಆ ಕಡೆ ಆದಮೇಲೆ ಈ ಕಡೆ ಹಾಕಬೇಕು. ತ್ರಿಕೋನಗಳು ಅಂತಾರೆ, ಇದಕ್ಕೆ ತ್ರಿಕೋನಗಳು ಅಂತಾರೆ. ಇವೆಲ್ಲ ಈ ಥರ ಮಾಡಬೇಕು ನೋಡಿ. ಈಗ 2 ತ್ರಿಕೋನ ಆದಮೇಲೆ ಇದಕ್ಕೂ ಲೈನ್ಸ್ ಅಷ್ಟೇ ಹಾಕೋದು, ಬೇರೆ ಏನಿಲ್ಲ. ಭಾಳ ಈಜಿ ಹಾಕೋದು, ಯಾರು ಬೇಕಾದ್ರೂ ಹಾಕ್ಬೋದು. ನೋಡಿ, ನಿಮ್ಮ ಮನೇಲಿ ನೀವು ಹಾಕಿ ನಿಮ್ಮ ಕೋರಿಕೆಗಳು ಈಡೇರಿಸ್ಕೊರಿ. ನಾನು ಅದೇ ರೀತಿ ಮಾಡ್ತೀನಿ ಮನೇಲಿ. ನಿಮಗೆ ಆಸೆ ಆಕಾಂಕ್ಷೆ ಏನಾದರೂ ಇದ್ದರೆ ಈ ಥರ ಹಾಕಿ ಬೇಡ್ಕೋಬೇಕು. ಬೇಡ್ಕೊಂಡ್ರೆ ನೀವೇನು ಅಂದ್ಕೊಂಡ್ರೂ ಆಗ್ತಾವೆ. ನಾನು ದಿನಾಲೂ ಹಾಕ್ತೀನಿ. ಇದು ನಮ್ಮದು ದೇವರು ಮನೆಯಲ್ಲಿ ದೇವ್ರ ಕಟ್ಟೆ ಅಂತ, ಜಗಲಿ ಕಟ್ಟೆ ಅಂತೀವಲ್ಲ. ನೋಡಿ, ರಂಗೋಲಿ ಹಾಕಿದ ಮೇಲೆ ಈ ಥರ ಮಾಡಬೇಕು. ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಬೇಕು. ಮಾಡಿದ ಮೇಲೆ ಅದಕ್ಕೆ ಹೂವು ಏರಿಸ್ಬೇಕು. ನಮ್ಮ ಮನೆಯಲ್ಲಿ ಯಾವ ಹೂವು ಇರ್ತಾವೋ ಆ ಹೂವು ಏರಿಸ್ಬೇಕು. ನಾನು ಇದು ನೋಡಿ, ಮರ್ಗ ಅಂತೀವಿ ನಾವು, ಮರ್ವಮ್ ಅಂತಾರೆ, ಮತ್ತು ದವನಮ್ ಅಂತಾರೆ. ಈ ಥರ ಎಷ್ಟು ಹೆಸರು ಆಗೋದಕ್ಕೆ. ಮತ್ತು ತುಳಸಿ ಇಷ್ಟು ಹೂವು ತಂದೀನಿ. ಈಗ ಫಸ್ಟು ತುಳಸಿ ಇಡ್ತೀನಿ. ನಮ್ಮ ಮನೆಯಲ್ಲಿ ಯಾವ ಹೂವು ಇರ್ತಾವೋ ಆ ಹೂವು ಏರಿಸ್ಬೋದು. ಈಗ ನೋಡಿ, ನಾನು ಮಲ್ಲಿಗೆ ಹೂವು, ತುಳಸಿ ಇಟ್ಟಿದ್ದೀನಿ. ಮತ್ತು ಅದು ದವನಮ್ನ ಇಡ್ಬೋದು, ನಾನು ಅದನ್ನು ಇಡ್ತೀನಿ. ಈಗ ಈ ಥರ ಪೂಜೆ ಮಾಡಿ ಬೇಡ್ಕೋಬೇಕು ನೋಡಿ. ದಿನಾಲೂ ನಾನು ಈಗ ಜಗಲಿ ಕಟ್ಟೆ ಮೇಲೆ ಈ ಥರ ಪೂಜೆ ಮಾಡ್ತೀನಿ. ನೋಡಿರಿ ಯಾವ ಥರ ಮಾಡಿದ್ದೀನಿ ಅಂತ. ಚಲೋ ಆಗ್ಯದಲ್ಲ ಪೂಜೆ. ದಿನಾಲೂ ಇದೇ ಥರನೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು. ನೀವು ನಿಮ್ಮ ಇಷ್ಟಗಳನ್ನ ಈಡೇರಿಸ್ಕೊರಿ. ಇದು ನೀರು, ಈ ನೀರು ಯಾಕಿಡ್ತೀನಿ ಅಂದರೆ ಮನೆಗೆ ಪಾಸಿಟಿವ್ ಎನರ್ಜಿ ಕೊಡ್ತದೆ. ಅದು ನಾವು ಮತ್ತೆ ಇವತ್ತು ಹಾಕಿದ ನೀರು ನಾಳೆ ತುಳಸಿ ತೆಗೆದು ಕುಡಿಬೇಕು. ಆ ಥರನೇ ಕುಡಿತೀನಿ ನಾನು. ಅದನ್ನು ನಮಗೆ ನೆಗಡಿ, ಕೆಮ್ಮು, ಜ್ವರ ಏನು ನಮ್ಮ ಹತ್ರನ ಸುಳಿಯೋಂಗಿಲ್ಲ. ಅದಾದಮೇಲೆ ಅಡುಗೆ ಮಾಡ್ತೀನಿ ನೋಡಿ. ಪೂಜೆ ಎಲ್ಲ ಆಯಿತು. ಈಗ ಮೆಣಸಿನ್ಕಾಯಿನ ಹುರ್ಕೊಳ್ಳೋಕ್ಕೆ ಹಾಕಿಟ್ಟಿದ್ದೀನಿ ನೋಡಿ. ಇವು ಲವಂಗ, ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರ್ತಾವೆ. ಆದ್ರೂ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಖಾರ ಜಾಸ್ತಿ ನಾವು ಊಟ ಮಾಡೋದು, ಕಡಿಮೆ ಊಟ ಮಾಡೋಂಗಿಲ್ಲ. ಇಷ್ಟು ಹಾಕಿದ್ದೀನಿ ನೋಡಿ. ಚಟ್ನಿ ಮಾಡಬೇಕು, ಅದಕ್ಕೋಸ್ಕರ ಈ ಥರ ಇಷ್ಟು ಹುರ್ಕೊತಿದ್ದೀನಿ. ಇದು ಹೀರೆಕಾಯಿ ಸಿಪ್ಪೆ. ಹೀರೆಕಾಯಿದು ಸಿಪ್ಪೆ ಎಷ್ಟೊಂದು ಅಂದರೆ ಹೀರೆಕಾಯಿ ಒಂದೇ ಇಲ್ಲ ಸಿಪ್ಪೆ. ಈಗ ಇದು ಪುದೀನ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿನಿ. ಈಗ ಟೊಮೊಟೊ ಒಂದೆರಡು ಕಾಯಿ, ಟೊಮೊಟೊ ಕಾಯಿ ಅದು ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಕರಿಬೇವು ಇಷ್ಟನ್ನು ತೊಗೊಂಡಿನಿ ನೋಡಿ. ಬರೀ ಹೀರೆಕಾಯಿ ಸಿಪ್ಪೆ ಒಂದೇ ಮಾಡಿದರೆ ಅದು ಏನಂತಾರೆ ನಾರು ಅಂತ ಬರ್ತದೆ. ಅದಕ್ಕೂ ಇವೆಷ್ಟೆಲ್ಲ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟು ಚೇಂಜ್ ಆಗ್ತದೆ. ಈ ಥರ ಮಾಡಿದರೆ
ನೀವು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು. ಈಗ ನೋಡಿ ನಾನೇನು ಮಾಡ್ತೀನಿ ಅಂದರೆ ಹುರಿದಿರೋ ಮೆಣಸಿನ್ಕಾಯಿನ ತೆಗಿತಿದ್ದೀನಿ. ಡೈರೆಕ್ಟಾಗಿ ಜಾರಿಗೇ ತೆಗಿತೀನಿ, ಮತ್ತೊಂದು ಪ್ಲೇಟಿಗೆ ಹಾಕಿಲ್ಲ, ಜಾರ್ ಒಳಗೇ ಹಾಕೀನಿ. ಅದಾದಮೇಲೆ ಹೀರೆಕಾಯಿ ಸಿಪ್ಪೆ ಹಾಕೀನಿ ನೋಡಿ. ಅದಕ್ಕೂ ಒಂದು ಚಮಚದಷ್ಟು ಎಣ್ಣೆ ಹಾಕ್ತೀನಿ ನೋಡಿ. ಎಣ್ಣೆ ಹಾಕಿ ಇದನ್ನು ಹುರ್ಕೋಬೇಕು, ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈ ಥರ ಚಟ್ನಿ, ಹೀರೆಕಾಯಿ ಸಿಪ್ಪೆ ಬಿಸಾಕ್ತೀರ ನೀವು, ಬಿಸಾಕಬೇಡ್ರಿ. ಇದೇ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ರುಚಿಯಾಗಿರ್ತದೆ ನೋಡಿ. ಇವು ಹೀರೆಕಾಯಿ ಸಿಪ್ಪೆ ಒಂದು ಸ್ವಲ್ಪ ಬಾಡಿದ ಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿ. ಒಂದೊಂದಾಗಿ ಇದೇ ಥರನೇ ಹಾಕಬೇಕು. ನಾನು ಫಸ್ಟು ಹೀರೆಕಾಯಿ ಸಿಪ್ಪೆ ಹಾಕೀನಿ, ಅದಾದಮೇಲೆ ಉಳ್ಳಾಗಡ್ಡಿ ಹಾಕೀನಿ. ಇವನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ. ಅದಾದಮೇಲೆ ಇದು ಪುದೀನ ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಹಿಡಿಯಷ್ಟು ಪುದೀನ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು 2-3 ಎಲೆ ಅಷ್ಟೇ, ಜಾಸ್ತಿ ಏನಿಲ್ಲ. ಯಾಕಂದರೆ ಕಡಿಮೆ ಯಾಕೆ ಹಾಕಿದ್ದೀನಿ ಅಂದರೆ ಟೊಮೊಟೊ ಹುಳಿ ಇರ್ತಾವೆ ಒಂದು ಸ್ವಲ್ಪ, ಅದಕ್ಕೆ ಸ್ವಲ್ಪನೇ ಹಾಕೀನಿ ನೋಡಿ. ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ಟೊಮೊಟೊನೇ ಸಾಕು ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಹುಣಸೆಹಣ್ಣು ಇಲ್ಲಾಂದರೆ ಹಾಕ್ಕೋಬೋದು. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ. ಕಮ್ಮಿ ಆಗಿದೆ, ಎಲ್ಲದಕ್ಕೂ ಸರಿ ಹೋಗಂಗಿಲ್ಲ ಅಂಥೇಳಿ ಮತ್ತೊಂದು ಸ್ವಲ್ಪ ಹಾಕೀನಿ. ಇದೇ ಥರನೇ ಹುರ್ಕೋಬೇಕು ನೋಡಿ, ಯಾವ ಥರ ಹುರಿದಿದ್ದೀನಿ ಅಂತ. ಇದಾದಮೇಲೆ ಈಗ ಲಾಸ್ಟಿಗೆ ಟೊಮೊಟೊ ಹಾಕ್ತೀನಿ ನೋಡಿ. ಟೊಮೊಟೊ ಕಾಯಿ ಎರಡು ಕಾಂಬಿನೇಷನ್ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತವೆ. ನಾವು ಯಾವಾಗ ಹೀರೆಕಾಯಿ ತಂದರೆ ಒಂದು ಸ್ವಲ್ಪ ಫ್ರೆಶ್ ಆಗಿರಬೇಕು ಹೀರೆಕಾಯಿ. ಎಷ್ಟು ಫ್ರೆಶ್ ಇರ್ತಾವೋ ಚಟ್ನಿನೂ ಅಷ್ಟು ಸೂಪರಾಗಿರ್ತದೆ. ಇದೊಂದಿದ್ದರೆ ಸಾಕು, ಏನು ಬೇಕಾಗಲ್ಲ. ಸಾಂಬಾರು ಮತ್ತು ಪಲ್ಯ ಅದು ಏನು ಬೇಕಾಗಲ್ಲ. ಇದೊಂದ್ರ ಜೊತೆನೇ ಎಲ್ಲನೂ ತಿನ್ಬೋದು, ಚಪಾತಿ, ಅನ್ನ ಎಲ್ಲನೂ ಊಟ ಮಾಡ್ಬೋದು. ಇದೊಂದೇ ಸಾಕಾಗ್ತದೆ, ಅಷ್ಟು ರುಚಿ ಆಗ್ತದೆ ನೋಡಿ ಈ ಥರ ಮಾಡಿ. ಈಗ ಟೊಮೊಟೊನು ಹುರಿಯೋದು ಆಯಿತು ನೋಡಿ. ಈಗ ಲಾಸ್ಟಿಗೆ ಒಂದು 8-10 ಬೆಳ್ಳುಳ್ಳಿ ಹೆಸರು ಹಾಕ್ತೀನಿ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗೆ ನೋಡಿ. ಇದು ಫ್ರೈ ಆಯಿತು. ಏನು ಹೀರೆಕಾಯಿ ಪಲ್ಯನೂ ಮಾಡಿದ್ದೀನಿ ಎಣ್ಣೆಗೆ. ಇದು ಹೀರೆಕಾಯಿ ಪಲ್ಯದ ವಿಡಿಯೋ ಮೊದಲೇ ಹಾಕಿದ್ದಾಗ ಅದಕ್ಕೋಸ್ಕರ ಹಾಕಿಲ್ಲ. ಈಗ ಇದೆಲ್ಲ ಹುರಿಯೋದು ಆಯ್ತು ನೋಡಿ ಚಟ್ನಿಗೆ. ಈಗ ಒಲೆ ಆಫ್ ಮಾಡ್ತೀನಿ. ಇದು ಪೂರ್ತಿ ತಣ್ಣಗಾಗಬೇಕು, ಅಲ್ಲಿ ತನಕ ಕಾಯಬೇಕು. ಈ ಕಡೆ ಏನು ಮಾಡಬೇಕು ಅಂದರೆ ನಾವು ಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಏನೇನು ಬೇಕಂತ ಹಾಕ್ಕೋಬೇಕು. ಈಗ ಹಾಕ್ತೀನಿ ನೋಡಿ ಏನೇನು ಬೇಕಂತೇಳಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ, ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ಲ, ಉಪ್ಪನ್ನು ಹಾಕ್ಕೋತೀನಿ. ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ಕೋತೀನಿ ನೋಡಿ. ಇದು ಉಪ್ಪು, ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಖಾರ ಮೆಣಸಿನ್ಕಾಯಿ ಒಂದು ಸ್ವಲ್ಪ, ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಿಡಿತದೆ. ಈಗ ಉಪ್ಪಾದಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಂದರೆ ಹುಳಿ ಹಾಕಿದ್ವಲ್ಲ ಅದರದ್ದು ಟೇಸ್ಟು ಬ್ಯಾಲೆನ್ಸ್ ಆಗ್ತದೆ ಅಂಥೇಳಿ ಉಪ್ಪು ಹಾಕ್ತೀನಿ. ಅದಾದಮೇಲೆ ಈಗ ಒಂದು ಸ್ವಲ್ಪ ಇದು ತಣ್ಣಗಾಗ್ಯದ, ಅರ್ಧ ಹಾಕ್ಕೋತೀನಿ, ಪೂರ್ತಿ ಹಾಕೋಂಗಿಲ್ಲ. ಇದು ಅರ್ಧ ಹಾಕ್ಕೊಂಡು ಅರ್ಧಂಬರ್ಧನೇ ಮಿಕ್ಸಿ ಜಾರು ಅದೊಂದು ಸ್ವಲ್ಪ ತಿರುಗಿಸ್ಕೋತೀನಿ ನೋಡಿ. ಒಂದು ಸ್ವಲ್ಪನೇ ತಿರುಗಿಸ್ಕೋತೀನಿ ನೋಡಿ. ಈ ಥರ ಅರ್ಧ ಆದರೆ ಸಾಕು. ಮತ್ತು ಉಳಿದಿದ್ದನ್ನೆಲ್ಲ ಹಾಕ್ತೀನಿ ನೋಡಿ. ಈ ಉಳಿದದ್ದನ್ನೆಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ಏನು ಮಾಡಬೇಕಂದ್ರೆ, ಇದಕ್ಕೆ ನಾವು ಕೊಬ್ಬರಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ನಾನೇನು ಮಾಡ್ತೀನಿ, ನಮ್ಮ ಮನೆಯೊಳಗೆ ಯಾವಾಗಲೂ ನಾನು ಶೇಂಗಾದ ಪುಡಿ ಅಂತ ಇಟ್ಕೊಂಡಿರ್ತೀನಿ. ಇದು ನೋಡಿ ಶೇಂಗಾದ ಪುಡಿ, ಇದು ನಮ್ಮ ಮನೆಯಾಗ ಯಾವಾಗಲೂ ನಾನು ಮಾಡಿ ಇಟ್ಕೊಂಡಿರ್ತೀನಿ ಪಲ್ಯಗೂ ಅದಕ್ಕೆ. ಈಗ ಇದನ್ನು ರುಬ್ಕೋತೀನಿ ನುಣ್ಣಗೆ. ಈಗ ರೆಡಿ ಆಯಿತು ನೋಡಿ.
ಹೀರೆಕಾಯಿ ಸಿಪ್ಪೆ ಚಟ್ನಿ. ಇದು ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ರುಚಿಯಾಗಿರ್ತದೆ ನೋಡಿ ಫ್ರೆಂಡ್ಸ್. ಇದು ನಾನಂತೂ ಹೀರೆಕಾಯಿ ಯಾವಾಗ ತರ್ತಾರ ಫ್ರೆಶ್ ಆಗಿದ್ದರೆ ಅವಾಗ ಕಂಪಲ್ಸರಿ ಮಾಡ್ತೀನಿ. ಅನ್ನಕ್ಕೆ ಜೊತೆ ಅಂತೂ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತದೆ. ಹಂಗೆ ನಾನು ರೊಟ್ಟಿ ಜೊತೆಗೂ ಊಟ ಮಾಡ್ತೀನಿ. ಇದು ಎಲ್ಲದಕ್ಕೂ ಸೂಪರಾಗಿರ್ತದೆ. ಹಂಗೆ ಒಂದು ಸ್ವಲ್ಪ ಬಾಯಿ ರುಚಿ ಇಲ್ಲ ಅಂದ್ರೂ ರುಚಿ ಕೊಡ್ತದೆ ನೋಡಿ. ಈ ಥರ ಮಾಡಿ ಊಟ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೂ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ. ವೀಡಿಯೋಸ್ ಯಾರು ನೋಡ್ತಾನೇ ಇಲ್ಲ, ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು.